ನಾನು ಮಂಗುಷಿನ ಕರ್ಕೊಂಡು ನಾನು ಬೆಳೆದಂಥ ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ನನ್ನ ಸ್ಕೂಲ್, ನಾನು ಬೆಳೆದಿರೋ ಮನೆ ಎಲ್ಲ ನಿಮಗೆ ತೋರಿಸೋಣ ಅಂತ. ಜಸ್ಟ್ ನಾನು ಅದನ್ನೆಲ್ಲ ನೆನಪಿಗೆ ಇಟ್ಕೊಳ್ಳೋಕ್ಕಷ್ಟೇ, ಬಿಕಾಸ್ ನಾನು ಎವ್ರಿ ಟೈಮ್ ಹೋಗೋಕ್ಕಾಗೋದಿಲ್ಲ ಅಲ್ಲಿಗೆ. ನಾನು ಮಂಗುಷಿ ನೀನು ಅಲ್ಲಿಗೆ ಅಂದ್ಕೊಂಡೆ. ಸೇಮ್ ಬಟ್ ಡಿಫರೆಂಟ್. ಇಲ್ಲಿದ್ದಾಳೆ. ನಾನು ಫುಲ್ಲು ಶಾಕ್ ಆಗ್ಬಿಟ್ಟು ಇದೇನಪ್ಪ ಅಂತ. ನಾನು ಬೆಳೆದಂಥ ಸ್ಥಳಕ್ಕೆ ಬಂದೆ. ಸ್ವಾಗತ ಸುಸ್ವಾಗತ. ಮಂಗೋಲಿಯಾ ಅಂದರೆ ಮಂಗುಷಿನೇ. ಬಾರ ನಮ್ಮ ಸ್ಕೂಲ್ಗೆ ಒಳಗಡೆ ಹೋಗ್ಬಿಟ್ಟು ಒಂಚೂರು ವಿಡಿಯೋ ಮಾಡ್ಕೊಂಡು ಬಿಡ್ತಾರಾ ಗೊತ್ತಿಲ್ಲ, ಟ್ರೈ ಮಾಡೋಣ ಅಂತ. ನನಗೆ ಆಯಿತಾ, ನಾವು ನಮ್ಮ ದೊಡ್ಡಮ್ಮ ಮನೆಯಿಂದ ನೋಡಿ ಈ ದೇವಸ್ಥಾನಕ್ಕೆ ವಾಕಿಂಗ್ ಬರ್ತಿದ್ವಿ ಬೆಳಗ್ಗೆ 5 ಗಂಟೆಗೆ. ವಾಕಿಂಗ್ ಸುಮ್ಮನೆ ಹಂಗೆ, ಮತ್ತೆ ಇಲ್ಲ ರೋಡಲ್ಲೇ ಶಟಲ್ ಬ್ಯಾಟ್ ಇಟ್ಕೊಂಡು ಬಂದ್ಬಿಡ್ತಿದ್ವಿ. ತಡಿ, ನಾನು ಓದಿರೋದೆಲ್ಲ ತೋರಿಸ್ಬಿಡ್ತೀನಿ. ಇದು ಪ್ಲೇ ಗ್ರೌಂಡ್ ಕಡೆ ನಾನಿದ್ದ ಹೇಗಿದೆ ಹಂಗೆ ಇದೆ ಕಡೆ ನಾನು ಓದಿರುವಂಥ ಸ್ಕೂಲ್. ಸವಿ ಸವಿ ನೆನಪು, ಸಾವಿರ ನೆನಪು. ಇದೇ ಹಾಸ್ಟೆಲ್ ಮಂಗುಶ್ರೀ. ಇದು ನೋಡಿ, ಇದು ನಮ್ಮ ಬಿಲ್ಡಿಂಗ್ ಮಂಗುಶ್ರೀ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆಡಿಟೋರಿಯಂ ಬಿಲ್ಡಿಂಗು, ಅದು ನಾವು ಸ್ಕೂಲ್ ಬಿಟ್ಟ ಮೇಲೆ ಕಟ್ಟಿರೋದು. ಮತ್ತು ಇದೆಲ್ಲ ಫುಲ್ ಖಾಲಿ ಇತ್ತು ಕಣೆ. ಇದೆಲ್ಲ ಫುಲ್ ನೋಡಿ, ಇಲ್ಲೆಲ್ಲ ಏನೇನಿದೆ ಇದೆಲ್ಲ ಖಾಲಿ ಇತ್ತು. ಈ ಬಿಲ್ಡಿಂಗ್ ಇದೆಯಲ್ಲ, ಇದು ಹಾಸ್ಟೆಲ್ ಕಮ್ ಮತ್ತು ಪ್ರೈಮರಿ ಇತ್ತು. ಈ ಬಿಲ್ಡಿಂಗು ಹಾಸ್ಟೆಲ್ ಕಮ್ ಪ್ರೈಮರಿ ಆಯಿತಾ. ಆ ಬಿಲ್ಡಿಂಗಲ್ಲಿ ನಾವು ಪ್ರೈಮರಿ ಅಲ್ಲ, ಸಾರಿ, ನಾವು ನಮ್ಮದು 10th ನೈಟ್ ಕ್ಲಾಸ್ ಎಲ್ಲ ಅಲ್ಲೇ ಆಗ್ತಾಯಿದ್ದು. ಆ ಬಿಲ್ಡಿಂಗ್, ಅದು ಮರಗಳಿದ್ದಾವೆ ಕಾಣಿಸ್ತಾ ಇಲ್ಲ. ಬಿಲ್ಡಿಂಗ್ ಈ ಕಡೆ ಇಲ್ಲಿದೆ ಬಿಲ್ಡಿಂಗು, ಬಟ್ ಅದು ಮರ ಇದೆಯಲ್ಲ ಫುಲ್ ಕಾಣಿಸ್ತಾ ಇಲ್ಲ. ಮತ್ತು ಈ ಬಿಲ್ಡಿಂಗು ಗರ್ಲ್ಸ್ ಹಾಸ್ಟೆಲ್ ಅಂತೆ. ಇವಾಗ ಇನ್ನೊಂದು ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದು ಯಾಕಂದರೆ ಹಾಸ್ಟೆಲ್ ಬಂದುಬಿಟ್ಟು ಇಂಜಿನಿಯರಿಂಗ್ ಕಾಲೇಜು ಮತ್ತು ಸ್ಕೂಲು PUC ಎಲ್ರಿಗೂ ಇದೆಯಲ್ಲ, ಅದಕ್ಕೆ ಇದೊಂದು ಎಕ್ಸ್ಟೆಂಡ್ ಮಾಡಿದ್ರು. ಇದೆಲ್ಲ ಫುಲ್ಲು ಖಾಲಿ ಜಾಗ ಇತ್ತು. ಇವಾಗ ಎಕ್ಸ್ಟ್ರಾ ಏನೇನು ಕಟ್ಟಿದ್ದಾರೆ ಗೊತ್ತಾ, ಆಡಿಟೋರಿಯಮ್. ನಾನು ಲಾಸ್ಟ್ ಟೈಮ್ ಬಂದಾಗ ಆಡಿಟೋರಿಯಮಲ್ಲಿ ಫಂಕ್ಷನ್ ಆಗಿದ್ದು, ಅದೇ ನಾವು ಗೆಟ್ ಟುಗೆದರ್ ಮಾಡ್ತಾ ಇರುತ್ತೆ. ಆಡಿಟೋರಿಯಮ್ ಒಂದು ಎಕ್ಸ್ಟ್ರಾ ಕಟ್ಟಿದ್ದಾರೆ, ಮತ್ತು ಈ ಬಿಲ್ಡಿಂಗ್ ಒಂದು ಎಕ್ಸ್ಟ್ರಾ ಕಟ್ಟಿದ್ದಾರೆ. ಅಷ್ಟು ಬಿಟ್ಟರೆ ಇನ್ನೆಲ್ಲ ಮಿಕ್ಕಿದೆಲ್ಲ ಇತ್ತು ಹಿಂಗೇನೆ. ಇದೆಲ್ಲ ಹಿಂಗೇನೆ. ಸಖತ್ತಾಗಿದೆ ತಾನೇ ನಮ್ಮ ಸ್ಕೂಲು. ನಾನು 10th ಕ್ಲಾಸ್ ರೂಮ್ ನೋಡೋದು ಸ್ಟ್ರೈಟ್ ಕಾಣಿಸ್ತಿದೆಯಲ್ಲ, ಕಾವೇರಿ ಬಿಲ್ಡಿಂಗು, ಅದು ನನ್ನ 10th ಕ್ಲಾಸ್ ರೂಮ್. ಇಲ್ಲಿಂದ ಬೆಟ್ಟ ಕಾಣಿಸುತ್ತೆ, ನಮ್ಮ ದೊಡ್ಡಮ್ಮವ್ರದ್ದು ಬೆಟ್ಟ ಮಂಗೋಲಿಯಾ. ಇನ್ನೊಂದೇನೋ ಕಟ್ತಾ ಇದ್ದಾರೆ, ಬಟ್ ನಂಗೆ ಗೊತ್ತಿಲ್ಲ. ಎಲ್ಲ ಸೇಮು. ಇಲ್ಲೆಲ್ಲ ನಾವು ಪ್ರೇಯರ್ಗೆ ನಿಂತ್ಕೋತಿದ್ವಿ, ಅಲ್ಲೆಲ್ಲ ಪ್ರೇಯರ್ಗೆ ನಿಂತ್ಕೋತಿದ್ವಿ. ಇದೆಲ್ಲ ಸೇಮ್ ಕಣ, ಇಲ್ಲೆಲ್ಲ ಬಂದು ಕುತ್ಕೋತಾ ಇದ್ವಿ. ಗೊತ್ತಾಗ್ಬಿಡುತ್ತೆ. ಅದು ಸರಸ್ವತಿ ಇದ್ರೆ BGS ಅಂತ ಫಿಕ್ಸ್. ನೋಡಿ ಇದೆಲ್ಲ ಇತ್ತು. ಇದೆಲ್ಲ ನಾವು LKG UKGಯಿಂದನೂ ಇದೆ ಕಣೆ. ನಾನು ನಮ್ಮದು 9th ಕ್ಲಾಸ್ ರೂಮ್ ಅದು. ಅಲ್ಲಿ ಅದು ಲಾಸ್ಟಲ್ಲಿ ಕಾಣಿಸ್ತಾ ಇದೆಯಾ, 9th ಕ್ಲಾಸ್ ರೂಮ್ ಅದು. ನಾವು LKG UKG ಚಿಕ್ಕಬಳ್ಳಾಪುರಲ್ಲೇ ಒಂದು ಸ್ಕೂಲ್ ಇತ್ತು ಅಲ್ಲಿ. ಆಮೇಲೆ 1st ಸ್ಟ್ಯಾಂಡರ್ಡ್ 2nd ಸ್ಟ್ಯಾಂಡರ್ಡ್ 3rd ಸ್ಟ್ಯಾಂಡರ್ಡ್ ಇಲ್ಲಿವರೆಗೂ ಓದಿದ್ದು. 4th 5th 6th ಅಲ್ಲಿ. ಅಲ್ಲಿ ಆ ಬಿಲ್ಡಿಂಗು, ಅಲ್ಲಿ ಬಿಲ್ಡಿಂಗ್ ಅದೇ ಮರಗಳು ಕಾಣಿಸ್ತಾ ಇಲ್ಲ, ಬಟ್ ಅಲ್ಲೊಂದು ಬಿಲ್ಡಿಂಗ್ ಇದೆಯಲ್ಲ ಅಲ್ಲಿ. 8th ಅಲ್ಲೇನೆ. ಮತ್ತು 9th ಇಲ್ಲಿ ಈ ಬಿಲ್ಡಿಂಗ್, ಮತ್ತೆ ಇಲ್ಲಿ ಅಂದರೆ ಸುಮ್ಮನೆ ಶಫಲ್ ಮಾಡ್ತಾ ಇರ್ತಾರೆ. 9th ಇಲ್ಲಿ 10th ಕ್ಲಾಸ್ ರೂಮ್ ಸ್ಟ್ರೈಟ್ ಕಾಣಿಸ್ತಾ ಇದೆ ಗೊತ್ತಾ, ಅದು 10th B. ಆ ಕಡೆದು ನಮ್ಮದು 10th C. ಅಲ್ಲೊಂದು ಬಿಲ್ಡಿಂಗ್ ಇದೆಯಲ್ಲ, ಅಲ್ಲಿ 10th. ಯಾಕಂದರೆ ತುಂಬ ಜನ ಅಲ್ವಾ, ಹಾಗೆ ಒಂಥರ ಖುಷಿ ಆಗ್ತಾಯಿದೆ. ನಮ್ಮ ಸ್ಕೂಲ್ ಇದು ಹೆಂಗೆ ಮಂಗೋಲಿಯಾ. ನೋಡು, ಈ ಬಿಲ್ಡಿಂಗ್ ಹೆಸರು ಸರಸ್ವತಿ, ಆ ಬಿಲ್ಡಿಂಗ್ ಹೆಸರು ಕಾವೇರಿ, ಆ ಬಿಲ್ಡಿಂಗ್ ಹೆಸರು ಮರ್ತೋಗ್ಬಿಟ್ಟಿದ್ದೀನಿ. ನಮ್ಮ ಸ್ಕೂಲಲ್ಲಿ ಮಾತೃಭೋಜನ ಅಂತ ಒಂದು ಫಂಕ್ಷನ್ ಮಾಡ್ತಿದ್ರು. ಎವ್ರಿ ಇಯರ್ ಮಾಡ್ತಿದ್ರು. ಮಾತೃಭೋಜನ ಅಂತ ಅಂದರೆ ಪ್ರತಿಯೊಬ್ಬ ತಾಯಿ ಕೂಡ ಒಂದು 5-5 ಜನ ಮಕ್ಕಳಿಗೆ ಊಟ ಮಾಡ್ಕೊಂಬರೋದು. ಆ್ಯಂಡ್ ಅವ್ರು ತೊಗೊಂಬರೋ ಊಟನ ಎಲ್ಲ ಮಕ್ಕಳಿಗೂ ಕೈ ತುತ್ತು, 5 ಜನ ಅಂತಂದರೆ ಅವ್ರು 15 ಜನಕ್ಕೆ ಮಾಡ್ಕೊಬರ್ತಿದ್ರು. ಸೊ ಎಲ್ಲ ಪೇರೆಂಟ್ಸು ಎಲ್ಲ ಮಕ್ಕಳಿಗೂ ಊಟ ತಿನ್ನಿಸ್ತಿದ್ರು, ಕೈ ತುತ್ತು ತಿನ್ನಿಸ್ತಿದ್ರು ಸ್ಪೆಷಲಿ. ಆ್ಯಂಡ್ ಅಲ್ಲಿ ರಿಲಿಜನ್, ಕ್ಯಾಸ್ಟ್ ಯಾವುದು ಮ್ಯಾಟ್ರ್ ಆಗಲ್ಲ. ಇವರು ರಿಚ್, ಇವ್ರು ಪುವರ್, ಆ ಥರದ್ದೇನು ಮ್ಯಾಟ್ರ್ ಆಗ್ತಿರ್ಲಿಲ್ಲ. ಎಲ್ಲ ಸಮವಾಗಿರ್ತಿದ್ರು. ಆ್ಯಂಡ್ ಸಮ್ ಗೇಮ್ಸ್ ಕೂಡ ಇರ್ತಿತ್ತು. ನನ್ನ ಫೇವ್ರೆಟ್ ಫಂಕ್ಷನ್ ಆಗಿತ್ತು ಅದು. ಬಟ್ ಈಗ ಆ ಫಂಕ್ಷನ್ ಮಾಡ್ತಿದ್ರೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಮಾಡಿದ್ರೆ ಎಲ್ಲ ಸ್ಕೂಲಲ್ಲೂ ತುಂಬ ಚೆನ್ನಾಗಿರುತ್ತೆ. ಏನಾದ್ರು ಆದರೆ ಇಲ್ಲಿ ಡ್ಯಾನ್ಸು ಆಯಿತಾ. ನೋಡಿ ಇಲ್ಲಿ ಡ್ಯಾನ್ಸು, ಇದು ಇಲ್ಲೆಲ್ಲ ನಾವು ಕುತ್ಕೊಳ್ಳೋದು. ಮತ್ತು ಮಾರ್ಚ್ ಪಾಸ್ಟ್ ಅಷ್ಟು ಇದೆ ರೌಂಡು ಇದೆ. ಇದೆಲ್ಲ ಸೇಮ್ ಕಣೆ, ಹಾಗೆ ಇದೆ. ಆದರೆ ಈ ಥರ ಕಲರ್ ಎಲ್ಲ ಕಣೆ. ನಮಗೊಂಥರ ಗ್ರೀನ್ ಕಲರ್ ಯೂನಿಫಾರ್ಮ್ ಇದ್ದಿದ್ದು, ಕ್ರೀಮ್ ಆ್ಯಂಡ್ ಗ್ರೀನ್. ಇಲ್ಲೆಲ್ಲ ಮರದ ಸುತ್ತ ನಾವು ಕುತ್ಕೊಂಡು ಊಟ ಮಾಡ್ತಾ ಇದ್ವಿ. ಅವಾಗ ಸಿಂಗಲ್ಲ, ಅವಾಗ ನಮ್ದು ಇದ್ದಿದ್ದು ಬಿಲ್ಡಿಂಗ್ ಬಂದುಬಿಟ್ಟು ನೋಡಿ, ಅವಾಗ ಇದು ಕ್ಲಾಸ್ ರೂಮ್ಸು. ನಾನು 8th ಸ್ಟ್ಯಾಂಡರ್ಡ್ ಓದಿದ್ದು ಬಿಲ್ಡಿಂಗ್ ಇದು. ಅಂದರೆ ಎಷ್ಟು ಬಿಲ್ಡಿಂಗ್ಸ್ ಇದೆ ಅಂದರೆ ಪ್ರೈಮರಿ ಒಂದು, ಹೈಯರ್ ಪ್ರೈಮರಿ ಒಂದು, ಹೈಸ್ಕೂಲ್ ಒಂದು, ಆ ಥರ ನಾವು ಓದಿದ್ದು.
ಮತ್ತೆ ನೀನು ಇದು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಈ ಬಿಲ್ಡಿಂಗ್ ಅಂದರೆ ನಂಗೆ ನಿಜವಾಗ್ಲೂ ಈ ಬಿಲ್ಡಿಂಗ್ ಕಟ್ಟಿರೋ ಇಂಜಿನಿಯರ್ ಮಾತ್ರ ಸೂಪರ್. ಹೆಂಗೆ ಗೊತ್ತಾ, ಇವಾಗ ಇವ್ರು ಹಿಂಗೆ ಬಂದ್ರು ಗೊತ್ತಾ, ಅದು ಕೆಳಗಡೆ ಬಂದ್ಬಿಟ್ಟು ಕಿಚನ್ನು ಹಾಸ್ಟೆಲ್ದು. ನೀನು ಮೇಲೆಗಡೆ ಫ್ಲೋರಿಂದ ಹೋದ್ರೆ ಹಾಸ್ಟೆಲ್ ಒಳಗಡೆ ಹೋಗ್ತೀಯ, ಸಿಸಿ ಅಲ್ಲಿಂದ ಹೋದ್ರೆ. ಬಟ್ ನಿನ್ಗೆ ಆ ಕಡೆಯಿಂದ ಈ ಥರದ್ದೊಂದು ಇದೆ ಇಲ್ಲಿ ಅಂತಾನೆ ಗೊತ್ತಾಗಲ್ಲ. ಮತ್ತೆ ನೀನು ಒಳಗಡೆ ಇದು ಸುತ್ತಿ ಹಿಂಗೆ ಕಟ್ಟಿದ್ದಾರೆ, ಸೆಂಟ್ರಲ್ಲಿ ಹಿಂಗೆ ನಾರ್ಮಲ್ ಭೂಮಿ ಅದು ಮೇಲೆಗಡೆ ಆಕಾಶ ಕಾಣುತ್ತೆ. ಮತ್ತೆ ನೀನು ಯಾವುದೇ ಫ್ಲೋರಿಂದ ಹೋಗು, ನೀನು ಅಂದರೆ ನಿನಗೆ ಇದು ತುಂಬ ದೊಡ್ಡದಲ್ವಾ, ಕನ್ಫ್ಯೂಸ್ ಆಗುತ್ತೆ. ಬಟ್ ನೀನು ಹೆಂಗೆ ಹೋಗು ಮೆಟ್ಲತ್ಕೊಂಡು, ನೀನು ಕನ್ಫ್ಯೂಸ್ ಆಗಿ ಹೆಂಗೆಂಗೋ ಇಳಿದು ಬಂದರೂ ಕರೆಕ್ಟಾಗಿ ಸೆಂಟರ್ ಪಾಯಿಂಟಿಗೆ ಬರ್ತೀಯ. ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಬಟ್ ಆದರೆ ಈಗಿಂದ ನಿಂಗೆ ಹಾಸ್ಟೆಲ್ಗೆ ಆಕ್ಸೆಸ್ ಇಲ್ಲ. ಅಲ್ಲೂ ಕರೆಕ್ಟ್ ಇದು ಕಟ್ಟಿಬಿಟ್ಟು ಅದನ್ನು ನಂಗೆ ಅದು ವಿಂಡೋ ತೆಗೆದ್ರೆ ಅಲ್ಲಿ ಕಾಣಿಸ್ತಿತ್ತು, ಅದು ನನ್ನ ಹಾಸ್ಟೆಲ್ ರೂಮು. ಆಮೇಲೆ ಇಲ್ಲಿಂದ ದೂರದಿಂದ ನಾವು ಆಲ್ಮೋಸ್ಟ್ ನಮ್ಮ ದೊಡ್ಡಮ್ಮ ಮನೆಯಿಂದ ನನ್ನ ಸ್ಕೂಲಿಗೆ 1 ಕಿಲೋಮೀಟ್ರ್ ಆಗುತ್ತೆ. ಡೈಲಿ 1 ಕಿಲೋಮೀಟ್ರ್ ನಾನು ನಡ್ಕೊಂಡೇ ಬರ್ತಿದ್ದೀವಿ. ಇಲ್ಲೆಲ್ಲ ಹಾಗೇನೆ, ಈ ಊರಲ್ಲೆಲ್ಲ ಸ್ಕೂಲಿಗೆ ನಡ್ಕೊಂಡೇ ಬರ್ತಾರೆ. ನಮಗೆ ಭಯ, ಮರದಿಂದ ಹಾವು ಬಂದ್ಬಿಡುತ್ತೆ. ಅದು ಪಂಚಾಯತಿ ಇದಾಯ್ತಾ ಆಫೀಸು, ಅದೇ ಬಸ್ ಸ್ಟಾಪ್. ಅಲ್ಲಿ ಕುತ್ಕೊಂಡ್ರೆ ಆಟೋಗಳು ಬರುತ್ತೆ. ಆಮೇಲೆ ಬಸ್ ಸ್ಟಾಪ್ ನಿಂಗೆ ಗೊತ್ತಲ್ಲ ಇನ್ನೇನು ನಿನಗಿಂತನಾ. ಇಲ್ಲೊಂದು ಮನೆ ಇದೆ ನೋಡು, ಇಲ್ಲೇ ಕಡೆ ನಾನು ಟ್ಯೂಷನ್ ಬರ್ತಿದ್ದು. ಇದೇ ಮನೆ ಮೇಲೆ ಟ್ಯೂಷನ್ನು, ಮೇಲೆಗಡೆ ಇದೇ ಮನೆನೇ. ಇಲ್ಲೇ ತಿಂಡಿ ತಗೋತಾ ಇದೆ ಅಲ್ವಾ, ಅಲ್ಲಿ ಅಲ್ಲೊಂದು ಅಂಗಡಿ ಇದೆಯಲ್ಲ, ಅದನ್ನು ಜಾಸ್ತಿ ಏನೋ ಮಾತಾಡ್ತಾ ಇದ್ದಾಳೆ. ಕೇಳಿದೆ ನಾನು, ಚೈತ್ರ ಆಗ್ಲೇ ಫ್ರೆಂಡ್ ನೋಡ್ಕೊಟ್ಟೇನೆ. ನಾನು ಏನ್ ಕೇಳಿದೆ ಅಂದ್ರೆ, ಏನಮ್ಮ ಜಿಗ್ಗು ಏನು ಓದಿದ್ಯಮ್ಮ ಅಂದ್ರೆ ಇಂಜಿನಿಯರ್ ಅಂದ್ರೆ. ಇಲ್ಲ ನಮ್ದೇನ ಇಲ್ಲ ಇಂಜಿನಿಯರ್ ಅಂದ್ರೆ. ಏನಮ್ಮ ಸ್ಯಾಲ್ರಿ ನಿಮ್ಗೆ ಏನಂದ್ರೆ ಅವೆಲ್ಲ ಹೇಳಕ್ಕಾಗಲ್ಲ. ಹೋಗ್ಲಿ ಅಲ್ಲಮ್ಮ ತಾತನ್ಗೆ ಯಾರು ಬಚ್ಚಿಟ್ಕೊತಾರೆ ಅಲ್ವಾ ಅಂಕಲ್? ತಾತಂಗೆ ಹೇಳಿ ಸ್ಯಾಲ್ರಿ ಹೇಳಿ. ನಾನು ದುಡ್ಡು ಕೇಳ್ತೀನಾ? ಸ್ಯಾಲ್ರಿ ತಾನೇ ಕೇಳಿ, ಹೇಳೆ ಚೈತ್ರ ಸ್ಯಾಲ್ರಿ ಹೇಳಿ. ನಾನೇನು ದುಡ್ಡು ಅವಳಿಗೊಂದು 1 ಲಕ್ಷ ಬರುತ್ತೆ ಅದಕ್ಕೆ. ಬರ್ಲಿ, ನೀ ಚೆನ್ನಾಗಿರ್ಬೇಕು. ನನಗೆ ಅಸೂಯ ಇಲ್ಲ. ಮುಖ ನೋಡಿದ್ರೆ ಈಗ ಓ ಯಾಕೆ ಮುಖ ನೋಡಿದ್ರೆ ಸ್ಯಾಲ್ರಿ ಹೆಂಗ್ ಗೊತ್ತಾಗುತ್ತೆ? ಐನಂದ್ರೆ ಅವರೇ ಹೇಳ್ಬಿಟ್ರು ನಿನ್ ಮುಖ ನೋಡಿ. ಮೊನ್ನೆ ಇಲ್ಲ ಆಂಟಿ ಬೇಡ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತಿ. ಮೊನ್ನೆ ಇಲ್ಲ ಆಂಟಿ ಬೇಡ. ಮೊನ್ನೆ ನನ್ನ ಮೊಮ್ಮಗಳು ಬಂದಿದ್ಲು. ಆ ಮಗಳು ಇಂಜಿನಿಯರ್, ಕೋರ್ಮಂಗ್ಲ ಅವರು. ನನ್ನ ಮಗಳು ಏನು ಸೇಮ್ ಅದೇ ಬಟನ್ಸ್ ಎಲ್ಲ ಇದಕ್ಕೂ. ನಾನು ಕೂತ್ಕೊಳ್ಳಲ್ಲಮ್ಮ, ನಾನು ಬೇಕಾದ್ರೆ ವಿಡಿಯೋ ತೆಗಿತೀನಿ ಅಷ್ಟೇ, ನಿಮ್ಗೆ ಓಡಿಸೋದು. ಒಂದೇ ರೌಂಡು ಬಿಪಿ, ನೀನು ಅವತಾರ ಆಡ್ಬೇಡ. ಅವಳಿಗೆ ಆನ್ ಮಾಡಕ್ಕೆ ಬರ್ತಾ ಇಲ್ಲ ತಾತ, ಬಿಟ್ಬಿಡ್ರಿ ಬೇಡ. ಪೆಟ್ರೋಲ್ ಏನೋ ಕಂದಲೆ, ಏನೋ 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 ಏನ್ ಸ್ಪಾಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ, ಇವ್ನ ಹೆಂಗ ನೋಡ. ಏ ಬಿಪಿ, ಏ ಹುಷಾರು ಮಂಗಶ್ರೀ. ಇದು ಸ್ಕೂಟಿ ತರ ಅಲ್ಲ, ಪೆಟ್ರೋಲ್ ಇದಕ್ಕೆ ಹಾಕ್ಬಿಟ್ಟು ಆನ್ ಮಾಡ್ತಾ ಇದೀಯ ಅಂದ್ರೆ ನೀನ್ ಯಾವ ಮಾತ್ರ ಕೊಡಿಸ್ತೀಯ? ಏ ಬಂದ್ಬಿಡಿ ಈ ಕಡೆನೆ. ಸವಿ ಸವಿ ನೆನಪು, ಸಾವಿರ ನೆನಪು. ಅದಕ್ಕೆ ಪೆಟ್ರೋಲ್ ದಕ್ಕ ಹಾಕ್ಬಿಟ್ಟು ನಂಗೆ ಆ ತಾತ ಹೇಳೋವರೆಗೂ ಗೊತ್ತಾಗಿಲ್ಲ ನೀನ್ ಪೆಟ್ರೋಲ್ ಹಾಕಿದ್ಯಾ ಅಂತ. ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಡುತ್ತೆ. ನೋಡ್ರಿ ತಾತ, ಅವಳು ಸ್ಯಾಲ್ರಿನೇ ಹೇಳಿಲ್ಲ, ನೀವು ಗಾಡಿ ಕೊಟ್ರಿ ನಂಬಿ. ತಾತ ನಿಮ್ ಮನೆ ಎಲ್ಲಿರೋದು ಹೇಳಿ? ಅದೇ ಸೊನ್ನಕಲ್ಲೇ ನಮ್ಮ ಇನ್ನ ಆ ಕಡೆ. ಆ ಕಡೆ ಅಲ್ಲಿ ಆ ರೋಡಲ್ಲಿ ಅಲ್ವಾ? ಆ ಪಕ್ಕದ ರೋಡೆ, ಅಲ್ಲೇ ರೋಡಲ್ಲೇ. ನಂಗೆ ಇವಾಗ ನೆನಪಾಯ್ತು, ಗೊತ್ತಾಯ್ತು. ಅದೇ ಮನೆ ಮುಂದೆ ಹಸು ಎಲ್ಲ ನಿಲ್ಸ್ತಾ ಇದ್ರಿ ತಾನೇ? ಇವಾಗ ಇಲ್ವಾ? ಅದೇ ಅವಾಗ ನಿಲ್ಸ್ತಾ ಇದ್ರಿ ತಾನೇ? ಅದೇ ಅದ್ ನೆನಪಿದೆ. ಅದ್ ಬೇಕು ಇದ್ಬೇಕು ಅಂತ ಆಟ ಮಾಡ್ತಾ ಇದ್ದಂತೆ. ಯಾವಾಗ ತತ ಮಾಡ್ತಾ ಇದ್ದೆ ನಾನು? ಅದ್ ಬೇಕು ಇದ್ಬೇಕು ಅಂತ ಆಟ ಚಿಕ್ಕ ವಯಸ್ಸಲ್ಲಿ. ಕೇಳು ನಿನ್ಗೆ ಏನೇನ ನಾನು ಕಾಟ ಅನ್ನೋಳ. ಕೇಳು. ಏ ಇಲ್ಲ ನಾನೇನು ಕೇಳ್ತಾ ಇರ್ಲಿಲ್ಲ. ಆಟನೇ ಸುಳ್ಳಲ್ಲ, ನಿಜಾನೇ ಆಟ. ಇಂಥದ್ದು ಬೇಕಂದ್ರೆ ಅಂಥದ್ದು ಬೇಕು. ಈಗ ಇಲ್ಲ ಬಿಡ, ಕಾಸು ನನ್ನ ಹತ್ರ ನಾಳೆ ಕಾಸು ಈಗ ಬೇಕು.
ನೀನ್ ಇವಾಗೂ ಆಡ್ತೀಯಾ? ಅಯ್ಯೋ ಇವಾಗೂ ಆಡ್ತಾಳ ಅವ್ರ ಅಪ್ಪ ಅಮ್ಮ ಹತ್ರ. ಏ ಚಿಕ್ಕ ಮಕ್ಳಲ್ಲೆಲ್ಲ ಹಂಗೆ ತಾನೆ. ಅದೇ ಬೋಟಿ ಬೇಕು, ಚಿಕ್ಕ ಮಕ್ಳು ಎಲ್ರು ಹಾ ಬೋಟಿ ಬೇಕು, ಬಿಸ್ಕೆಟ್ ಬೇಕು ಅಂತ ಹಠ ಮಾಡ್ತಾ ಇದ್ದೆ ಅಷ್ಟೇ ಕಣೆ. ಈಗ್ಲೇ ಬೇಕು. ನಾಳೆ ತಗೊಳ್ತೀನಿ ಬಿಡ. ಇಲ್ಲ ನನಗೆ ಈಗ ಬೇಕು. ಬಾಯ್ ಅಂಕಲ್, ಬಾಯ್. ಬರ್ತೀವಿ ರೀ ಮತ್ತೆ ನೀವಿಲ್ಲೇ ಇದ್ರೆ. ಅಲ್ಲಿ ನಮ್ಮ ದೊಡ್ಡ ಮಾತ್ರ ಬರ್ತಾರೆ. ಇದು ನಮ್ಮ ದೊಡ್ಡಪ್ಪ, ಇದು ನಮ್ಮ ದೊಡ್ಡಮ್ಮ. ಅಯ್ಯೋ ನೀರಿಲ್ದೆ ಅಲ್ಲಿ ಹೋಗಿ ಯಾರ ಹತ್ರನೇ ಈಸ್ಕೊ ಬಂದಿರೋದು. ಕೊಡು ಬ್ಯಾಗ್ ಕೊಡು, ಇಷ್ಟೇ ಇರೋದಿನ. ಇಲ್ಲೊಂಚೂರು ಕಾಲ ಹತ್ರ ಒಂಚೂರು ಅಲ್ವೇನೆ. ಅಲ್ಲೂ ಕಾಲ್ ಮಾತ್ರ. ಇಷ್ಟೇ ಇರೋದು, ಇಷ್ಟೇ ಇದೆ. ಇದೇನಿದೆ ಹಿಂಗ್ ನೋಡಿ, ಹಿಂಗಂದ್ರೆ ಹಿಂಗ್ ಬರ್ತೈತೆ, ಹಿಂಗಂದ್ರೆ ಹಿಂಗ್ ಬರ್ತೈತೆ. ಬಿಡಿ ಎಲ್ಲ ಕಡೆ ಇಕ್ಕೆ ಎಲ್ಲ ಹಾರ್ಕೊಂಡು ಹೊಟ್ಟೋಗುತ್ತೆ. ಹಂಗೇನಿಲ್ಲ ಕಣೆ, ತಗೊಂಡು ಹೋಗ್ಬಿಡ್ತಾನೆ. ತಗೊಂಡೋಗ್ಬಾರ್ದಾ? ಇಲ್ಲಿಂದ ಏನು ತಗೊಂಡು ಹೋಗಂಗಿಲ್ಲ, ಎಲ್ಲ ಇಲ್ಲೇ ಇಲ್ಲೇ ಬಿಟ್ಟು ಹೋಗ್ಬಿಡ್ಲಾ? ನನ್ನನ್ನೆಲ್ಲ ಇದು ಆಕ್ಚುಲಿ ಚೆನ್ನಾಗಿರೋದು. ಇಲ್ಲಿ ಕಾಣಿಸ್ತಿರೋ ಪೆಟ್ಟಿ ಅಂಗಡಿಗೆ ನಾನು ಯಾವಾಗೂ ತಿಂಡಿ ತೊಗೊಳಕ್ಕೆ ಬರ್ತಾ ಇದ್ದೆ. ಇದೆ ಬಿಸ್ಕೆಟ್ ಎಲ್ಲ ಇಂದ, ಸಾರಿ ಬೋಟಿ ಮತ್ತು ಇದೇನೋ ಎಲ್ಲ ಅವಾಗ 1 ರೂಪೀಸ್ ಇತ್ತಲ್ಲ, ಅವಾಗ ಇಲ್ಲಿ ಬರ್ತಿದ್ದೆ. ಇದು ನಾನಿದ್ದಂಥ ಒಂದು ಹಳ್ಳಿಯ ಮನೆ. ಇದೆಲ್ಲ ಇನ್ನೊಂಚೂರು ಮುಂದೆ 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 ಸಾಗು ಮಂಗುಶ್ರೀ, ಸಾಗು ಮುಂದೆನಾ? ಸ್ಟ್ರೈಟ್ ಅಲ್ವಾ? ಹಾಂ ಬಾರೋ ಓಪನ್ ಇದೆ. ವಿಡಿಯೋ ಮಾಡಿಲ್ಲ ಹೆಂಗೆ ನನಗೆ. ನಾನು ಫಸ್ಟ್ ಪರ್ಮಿಷನ್ ಕೇಳಬೇಕಲ್ಲ. ಇವಾಗ ಇದೇ ನಾನು ಇದ್ದಿದ್ದು ಮನೆ. ಇವಾಗ ಯಾರೋ ಬಾಡಿಗೆ ಕೊಟ್ಬಿಟ್ಟಿದ್ದಾರೆ. ಬಟ್ ಯಾರು ಇಲ್ಲದೆ ನಮ್ಗೆ ಗೊತ್ತಿರೋದು ಒಂಚೂರು ಕೇಳೋಣ ಅಂದರೆ ಪರ್ಮಿಷನ್ನು ಏನು ಊರೆಲ್ಲ ಕೇಳಿ ಹಿಡ್ಕೊ. ಇಲ್ಲಿ ಯಾರು ಗೊತ್ತಿರ್ಬೇಕಲ್ಲ. ನೀವು ಕೋತಿ ಮಂಗುಶ್ರೀ ಸುಮ್ಮನೆ ಇದೆ, ಏನು ಮಾಡಲ್ಲ. ಇದೆಲ್ಲ ಅವಾಗಿಂದ ಹಂಗೆ ಇತ್ತಿಲ್ಲ. ಹಿಡ್ಕೊಬೋದು, ನಂಗೆ ಹಿಡಿತೀವಿ. ಇದೆಲ್ಲ ಇತ್ತು. ಇದು ನೀವು ಸ್ಲಿಪ್ಪರ್ ಇಟ್ಕೊತಾ ಇದ್ರಾ? ಸ್ಲಿಪ್ಪರ್ ಇಟ್ಕೊತಾ ಇದ್ದು. ಯಾರು ಇಲ್ವಲ್ಲೇ? ಆ ಹುಡುಗಿನಿ ಕರಿಯೇ. ಯಾರು ಇವಾಗ ಹಿಂಗೆ ನಾವು ಹೋಗ್ಬಿಟ್ಟು ಹೆಂಗೆ ಕೇಳೋಕ್ಕಾಗತ್ತೆ? ಯಾರು ಒಂಚೂರು ಅಕ್ಕಪಕ್ಕ ಇರೋದಿದೆ ಕೇಳೋಣ. ಆಂಟಿ ಒಂಚೂರು ಸ್ವಲ್ಪ ಕರ್ಕೊಂಡ್ಬರ್ತಿಲ್ಲ. ಆಂಟಿ ಒಂಚೂರು ಮನೆ ಒಳಗಡೆ ಹೋಗಿ ನೋಡ್ತೀವಿ, ಹೇಳ್ರಂಟಿ. ನೋಡ್ರಿ ಇವಾಗ ನಾವೇ ಹಿಂಗೆ ಕೇಳ್ಕೊಬೇಕು. ಹ್ಞೂ ಆಂಟಿ ಚೆನ್ನಾಗಿದ್ದೀನಿ. ಆಂಟಿ ಮಗಳು ಮುನ್ರಾಜ್ ಅಂಕಲ್ ಅವ್ರ ಆಂಟಿ ಮಗಳು. ಅದೇ ನಾನು ಇದ್ದಿದ್ದ ಮನೆ ನೋಡ್ಬೇಕಂತ, ಅದಕ್ಕೆ ಒಂದು ತೋರ್ಸೋಣ ಅಂತ. ನೋಡೋದು ಬರೇ ನಾನು ಇದ್ದಿದ್ದ ಮನೆ ತೋರಿಸ್ತೀನಿ. ಆಂಟಿ ನೋಡ್ಬೋದಾ? ನೋಡ್ಬೇಡ ಆಂಟಿ ನೀನ್ ಬರ್ಕೊಡ್ದ ಬೇಡ ತೋಕು ಬರೇ ನೀನ್ ಬರ್ಕೊಡ್ತೀನಿ. ನೀನು ಚೆನ್ನಾಗಿದ್ಯಾ ಆಂಟಿ? ಚೆನ್ನಾಗಿದ್ದೀನಿ. ಬರೇ. ಯಾರು ನಾನು? ರೈಟ್ ಆಂಟಿ? ಯಾರು ನಾನು ಗೊತ್ತಿಲ್ಲ. ಇಷ್ಟ ಬಿಡ್ರಂಟಿ. ಆಂಟಿ ಎಲ್ಲಿ ನೆನಪಿರುತ್ತೆ? ಆಂಟಿ ಎಲ್ಲಿ ನೆನಪಿರುತ್ತೆ? ಚೆನ್ನಾಗಿದ್ಯಮ್ಮ ಆಂಟಿ ಚೆನ್ನಾಗಿದ್ದೀನಿ. ನೀವು? ನಮ್ಮ ಜೀವನ ಹಿಂಗೆ, ನೀನಾದ್ರು ಚೆನ್ನಾಗಿ ಇಷ್ಟು ಮಾತ್ರ ಆಂಟಿ. ಮದ್ವೆಗೆ ಮಾಡ್ಕೊಳಕ ಆಂಟಿ ಸುಮ್ಮನೆ ಆಂಟಿ, ಅವೆಲ್ಲ ಕೇಳ್ಬಾರ್ದು. ಇನ್ನು ನಮ್ಗಿರೋ ಚಿಕ್ಕ ವಯಸ್ಸು. ಎಷ್ಟು ಅಂತ ಅದೆಲ್ಲ ಹೇಳಕ್ಕಾಗಲ್ಲ. ಬೇರೆ ಒಳಗಡೆ ತೋರಿಸ್ತೀನಿ ಮನೆ. ಹಿಂಗೆ ಓಪನ್ ಮಾಡ್ತೀನಿ ಇರು. ನಾನ್ ಬೆಳ್ದಂತ ಮನೆ. ಕಮ್, ವೆಲ್ಕಮ್ ವೆಲ್ಕಮ್. ಮೊದಲಿದ್ದ ಹಳ್ಳಿಯ ಗರಿಮನೆ, ಮೊದಲಿಂದ ಕೈ ತುತ್ತೂಟ, ನೋಡಿ ಇಲ್ಲೇ ಜಾಸ್ತಿ ಮಲ್ಕೋತಾ ಇದ್ದಿದ್ದು ನಾನು. ಅಂದ್ರೆ ಇವಾಗ ರೆಂಟಿಗೆ ಇದಾರೆ. ನೋಡಿ ಇದೇ ಹಾಲು. ಸೇಮ್ ಅದೇ, ಇದೆಲ್ಲ ಅವಾಗಿಂದ ನಾನು ಇದ್ದಾಗಿಂದ ಇಲ್ಲೇ ಇಲ್ಲೊಂದು ಇದಾಕೊಂಡ್ಬಿಡ್ತಿದ್ದೆ ಪಿಲ್ಲೋ. ಹಿಂಗ್ ಮಲ್ಕೊಂಡು ನೋಡ್ತಿದ್ದೆ ಟಿವಿ. ಇಲ್ಲಿ ಟಿವಿ. ಇದೊಂದು ರೂಮ್ ಇದೆ, ನಾನು ತೋರಿಸ್ತೀನಿ. ಇದೊಂದು ರೂಮು, ಇದು ವಾಶ್ರೂಮ್. ಎಲ್ಲ ಕಡೆ ವಾಶ್ರೂಮ್ ಹೆಂಗಿರುತ್ತೆ ಆ ಕಡೆ ಇರುತ್ತೆ ತಾನೆ, ಇಲ್ಲಿ ಮಾತ್ರ ಹಿಂಗಿದೆ ಉಲ್ಟಾ. ಒಳಗಡೆ ಹಾಕೊಳ್ಳೋದು ಒಳಗಡೆ ಹಾ ಸ್ವಲ್ಪ ಎಲ್ಲ ಚೇಂಜಸ್ ಮಾಡಿದಾರಲ್ಲ. ಇದು ವಾಶ್ರೂಮ್. ವಾಶ್ರೂಮ್ ನೋಡ್ತೀವಿ ಬರ್ರಿ. ನಾನು ಅವಾಗ ಇಲ್ಲಿಂದ ಟವರ್ಸ್ ಇಟ್ಕೊಂಡು ಅಲ್ಲಿಗೆ ಓಡ್ಬಿಡ್ತಿದ್ದೆ, ಯಾಕಂದ್ರೆ ಅದೇ ಅಲ್ಲಿ ಇದ್ದೀನಿ ನನ್ನ ರೂಮು. ಇದು ದೇವ್ರ ಮನೆ, ಇದೊಂದು ರೂಮು. ಎಲ್ಲ ಬಾಡಿಗೆಗಿದಾರಲ್ಲ, ಕಾಣಿಸ್ತಿದ್ಯಾ? ಇದು ಕಿಚನ್. ಇದು ಕಂಚ ತೋರಿಸ್ತೀನಿ.
ಕಂಜ, ಆಗಿನ ಕಾಲ ಕಂಜ. ಇದ್ರ ಮೇಲೆ ಹತ್ಬಿಟ್ಟು ನಾನು ಹಿಂಗ ಹತ್ಬಿಟ್ಟು ಅಲ್ಲೆಲ್ಲ ನಮ್ ದೊಡ್ಡಮ್ಮ ತಿಂಡಿ ಇಟ್ಟಿರ್ತಿದ್ರ, ಎಲ್ಲ ಒಂದ್ ರೌಂಡ್ ಇದ್ರ ಮೇಲೆಲ್ಲ ಹತ್ಕೊಂಡು ಒಂದ್ ರೌಂಡ್ ಬಂದ್ಬಿಡ್ತಿದ್ದೆ ತಿಂಡಿ ಎತ್ಕೊಳಕ್ಕೆ. ಇದು ಕಂಜ, ರಾಗಿ ಕಂಜ ಆಗಿನ ಕಾಲದಲ್ಲಿ. ಇದ್ರೊಳಗಡೆ ಫುಲ್ ಇದು ರಾಗಿ ತುಂಬಿದ್ರು ನೋಡು. ಅವಾಗ ನಮ್ ದೊಡ್ಡಮ್ಮ ಇಲ್ಲಿ ನಾರ್ಮಲ್ ಸಿಲಿಂಡರ್ ಇಟ್ಕೊಳ್ಳೋರ, ಆಮೇಲೆ ಇಲ್ಲಿ ಇದು ಏನದು ಹಳೆ ಕಾಲದ ಏನಂತಾರೆ ಇದು ಒಲೆ, ಅದು ಹಳ್ಳಿ ಕಡೆ ಒಳಕಲ್ಲು ರುಬ್ಬೋದು. ಇದೇ ನನ್ನ ಮೇನ್ ಫೇವ್ರೆಟ್ ಪ್ಲೇಸು. ನಮ್ ದೊಡ್ಡಮ್ಮ ಅಡ್ಗೆ ಮಾಡ್ಬೇಕಾದ್ರೆ ಇಲ್ಲಿ ಕುತ್ಕೊಂಡ್ಬಿಡ್ತಾ ಇದ್ದೆ ನಾನು. ಅಲ್ಲಿ ಅಡ್ಗೆ ಮಾಡೋರಾ, ಇಲ್ಲಿ ಕುತ್ಕೊಂಡ್ಬಿಡ್ತಿದ್ದೆ ಹಿಂಗ್ ಕುತ್ಕೊಂಡು. ಮತ್ತೆ ತಿಂಡಿಯಲ್ಲಿ ಇಲ್ಲೆಲ್ಲ ಮುಚ್ಚಿಟ್ಬಿಟ್ರು ಅವರು. ಇಲ್ಲೆಲ್ಲ ಒಂದ್ ರೌಂಡ್ ಹತ್ಕೊಂಡ್ಬಿಡ್ತಿದ್ದೆ ಅವಾಗ. ನೋಡ್ದಾ ಸಮತ ನಾಯ್ಕ, ನಾನು ಇದ್ದಿದ್ ಮನೆ ಇವಾಗ ಇದು ದೇವಸ್ಥಾನ, ದೇವ್ರ ಮನೆ. ಆಂಟಿ ಇಲ್ಲ, ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ನೀರ್ ಕಾಯಿಸೋದಕ್ಕೆ ಒಲೆ ಅದಿತ್ತು ಫಸ್ಟ್. ನೀವ್ ಇದ್ದಾಗ ಇರ್ಲಿಲ್ಲ ಆಂಟಿ? ಇವಾಗ ಆಂಟಿ ಏನೋ ಗೀಸರ್ ಆನ್ ಮಾಡಿದಿರಾ? ಆನಲ್ಲಿ ಇದೆ. ಇವಾಗ ಗೀಸರ್ ಹಾಕ್ಸ್ಬಿಟ್ಟಿದ್ರ. ಅವಾಗ ಅಲ್ಲಿ ಅದೇ ಅಂಡೆ ಒಲೆ ಇತ್ತು, ಮತ್ತೆ ಈ ಕಡೆ ಒಂದ್ ಸ್ವಲ್ಪ ತೊಟ್ಟಿ ಎಲ್ಲ ಇತ್ತು. ಇದೆ ಬರ್ದಿದ್ದಾನೆ ಗಡಿಯಾರ ನೋಡು, ಅವಾಗಿಂದ ಇದೆ. ಆ ಗಡಿಯಾರ ಇಲ್ಲೆಲ್ಲ ಕ್ಲಾಕ್ ನ ಹ್ಯಾಂಗ್ ಮಾಡಿದ್ರು. ಇದು ಅವಾಗಿಂದ ಇದೆ, ನಾನು ಹುಟ್ಟಕ್ ಮುಂಚೆಯಿಂದ ಇದೆ ಕ್ಲಾಕ್ ಇದು. ಈ ಇದ್ರೊಳಗಡೆ ಈ ಗ್ಯಾಪ್ ಅಲ್ಲಿ ಹಿಂಗ್ ತೋರ್ಬಿಟ್ಟು ಹಿಂಗ್ ಬಂದೆ ಹಿಂಗೆ ಒಂದ್ ರೌಂಡ್ ಸುತ್ತಾ ಇದ್ದೆ. ಇಷ್ಟೇ ಈ ಮನೆ ಯಾವಾಗ ಕಟ್ಟಿರೋದು? ಐ ಥಿಂಕ್ ಒಂದು ಆಲ್ಮೋಸ್ಟ್ ನಾನು ಸೆಕೆಂಡ್ ಥರ್ಡ್ ಅಲ್ಲ LKG UKG ಇದ್ದಾಗ ಕಟ್ಟಿರೋದು ನೋಡಿ. ಈ ಇದ್ರಲ್ಲಿ ನಾನು ಬಟ್ಟೆ ಇಟ್ಕೊತಾ ಇದ್ದಿದ್ದು, ಇದ್ರಲ್ಲಿ ಎಲ್ಲ. ಮತ್ತೆ ಇಲ್ಲಿ ಕುತ್ಕೊಂಡ್ಬಿಟ್ರೆ ಕರೆಕ್ಟಾಗಿ ರೋಡ್ ಹಿಂಗ್ ಕಾಣಿಸೋದಲ್ಲ. ಯಾರೇ ಬಂದ್ರು ನಮ್ ದೊಡ್ಡಮ್ಮಗೆ ಅಪ್ಡೇಟ್, ಅವ್ರ ಅಡ್ಗೆ ಮನೇಲಿ ಮಾಡೋರಲ್ಲ ಹಿಂಗೆಲ್ಲ ನೋಡ್ಬಿಟ್ಟು ಹೇಳ್ತಾ ಇದ್ದಾರೆ. ಸರಿ, ಥ್ಯಾಂಕ್ಸ್ ಆಂಟಿ ಪರ್ಮಿಷನ್ ಕೊಟ್ಟಿದ್ದಕ್ಕೆ. ನಾನು ಇಲ್ಲೆಲ್ಲ ಕುತ್ಕೊಂಡು ಆಟ ಆಡ್ತಾ ಇದ್ದೆ. ಹಾಡಾಗ್ಬಿಟ್ಟಿದೆ ಕಡೆ. ಫಸ್ಟ್ ಇಲ್ಲಿ ಹಿಂದೆಗಡೆ ಒಂದು ಹುಣಸೆಹಣ್ಣು ಮರ ಇರ್ತಿತ್ತು. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹುಣಸೆಹಣ್ಣು ಮರ ಹಾಕ್ಬಿಟ್ಟು ಹುಣಸೆಕಾಯಿ ಎಲ್ಲ ಕಿತ್ಕೊಂಡು ಕೆಳಗಡೆ ಹಾಕೊಂಡು ಕಲ್ಲುಪ್ಪು ಹಾಕೊಂಡು ಮೆಣಸಿನ್ಕಾಯಿ ಹಾಕೊಂಡು ಚೆನ್ನಾಗಿ ಜಜ್ಜಿ ಹೊಡಿ ತಿಂತಿದ್ದೆ. ನನಗೆ ಅದೆಲ್ಲ ಮರ್ತೋಗ್ಬಿಟ್ಟಿದೆ, ಅದು ಹೆಸರುಗಳೇ ಮರ್ತೋಗ್ಬಿಟ್ಟಿದೆ. ಎಲ್ಲ ಮನೆ ಹಾಸ್ಟೆಲ್ ಇದ್ದಾಗಲ್ಲ, ಅಲ್ಲ ಹಾಸ್ಟೆಲ್ ಬಿಡ್ತಾ ಇರ್ಲಿಲ್ಲ. ಹಾಸ್ಟೆಲ್ ಒಳಗಡೆ ಅವಾಗ, ಇವಾಗೆಲ್ಲ ಬಿಡ್ತಾರೆ, ಅವಾಗ ಬಿಡ್ತಾ ಇರ್ಲಿಲ್ಲ. ಶನಿವಾರ ಬಂದಾರ ಅಷ್ಟೇನಾ? ತಿಂಗಳಿಗೆ ಒಂದ್ಸಾರಿ ಏನಂತೆ ಪೇರೆಂಟ್ಸ್. ಹೌದಾ? ಅವಾಗೆಲ್ಲ ನಮ್ ಇದಕ್ ಬಿಡೋರು. ಆಂಟಿ ಇವಾಗ ನೀವು ಅಲ್ಲಿ ಕೆಲಸ ಬಿಟ್ಬಿಟ್ರಾ? ಫಿಗರ್ ಅಲ್ವಾ ಅಂತ ಅಂದ್ರ, ಅದಕ್ಕೆ ಎಲ್ರು ಇವಳು ಅವಾಗಿಂದ ಹಿಡ್ಕೊಂಡ್ಬಿಟ್ರಳೆ. ಅಲ್ಲ ಆಂಟಿ? ಅಲ್ಲಿಗೆಲ್ಲ ಹೋಗಿ ಬಂದಿ ಇವಳು. ನಾನು ಇದ್ನಲ್ಲ ಮನೆ, ನಮ್ ದೊಡ್ಡಮ್ಮ ಮನೆ, ಅದೆಲ್ಲ ನೋಡ್ಬೇಕು ಅಂತ ಕೇಳದ್ಲಾ, ಅದಕ್ಕೆ ಅಲ್ಲಿಗೆ ನೋಡ್ಕೊಂಡ್ ಬರೋಣ ಬಾ. ಲಾಸ್ಟ್ ಟೈಮ್ ಬಂದಾಗ ಬೀಗ ಹಾಕಿತ್ತು, ಇವಾಗ ಯಾರೋ ಬಾಡಿಗೆಗಿದ್ದಾರೆ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಮತ್ತೆ ನಾನು ಹೇಳ್ತಾ ಇಲ್ವಾ ನಿನ್ಗೆ, ಚಿಕ್ಕಬಳ್ಳಾಪುರಲ್ಲೇ ಫೇಮಸ್ ಬೇಕ್ರಿ ಅಂದ್ರೆ ಇದೇನೆ. ಯಾರಾದ್ರೂ ಇಲ್ಲಿಗೆ ಬಂದ್ರೆ ತಗೊಳ್ಳಿ. ಇಲ್ಲಿ ದಿಲ್ ಪಸಂದ್ ಎಲ್ಲ ಸಿಕ್ಕಾಪಟ್ಟೆ ಫೇಮಸ್ಸು. ನೋಡಿ ಕ್ಯೂ ಹೆಂಗಿದೆ. ನಮ್ಮ ಊರು, ಐ ಮೀನ್ ನಾನು ಬೆಳೆದಂಥ ಊರು, ನನ್ನನ್ನು ನೋಡ್ಕೊಂಡಂಥ ಊರು. ಆಲ್ಮೋಸ್ಟ್ ಅಲ್ಲಿ ಮಾತಾಡಿದ್ರೆ ಸಾಕು ಮನೆಗೆ ಬಾ ಕಾಫಿ ಕುಡಿ ಅಂತಲೇ ಕರಿತಿರ್ತಾರೆ. ತುಂಬ ಲೇಟಾಗಿ ಹೋಗ್ಬಿಟ್ಟಿದೆ, ಆಲ್ರೆಡಿ ತುಂಬ ಕತ್ಲಾಗೋಗ್ಬಿಟ್ಟಿದೆ. ನಾನು ಮಂಗುಷಿ ನೋಡಿ ಈಗ ಆಲ್ಮೋಸ್ಟ್ 7 o'clock ಆಗ್ತಾ ಬಂತು. ನಾನು ಮಂಗುಷಿ ವಾಪಸ್ ನಾವು ನನ್ನ ಜನ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ. ಈಗ ನಾನು ಬೆಳೆದಿರೋ ಸ್ಥಳದಿಂದ ಜನ್ಮಸ್ಥಳ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಬೆಟ್ಟ ಎಲ್ಲ, ಹಳ್ಳಿ ಜೀವನನೇ ಒಂಥರ. ಹಳ್ಳಿ ಹಾಡು ತರನ, ಹಳ್ಳಿ ಪಾಡು ತರನ